ಗೈಸ್ ಇಲ್ಲಿ ಬರ್ತಾ ಇದೆ ನೋಡಿ, ಈ ಟ್ರೈನಲ್ಲೇ ನಮ್ಮನ್ನ ಈ ಗೇಟ್ಗೆ ಟ್ರಾನ್ಸ್ಪೋರ್ಟ್ ಮಾಡಿದ್ದು. ಸೊ ಇದು ಆವಾಗವಾಗ ನಮಗೆ ಯಾವ್ಯಾವ ಗೇಟ್ಗೆ ಹೋಗಬೇಕೋ ಪ್ಯಾಸೆಂಜರ್ಸು ಅವ್ರನ್ನ ಇದರಿಂದ ಟ್ರಾನ್ಸ್ಫರ್ ಮಾಡ್ತಾರೆ. ಟಿಕೆಟು 7 ಝೋನ್ ನಮ್ಮದು. ಸೊ ಹೀಗಾಗಿ ವೆಯ್ಟ್ ಮಾಡ್ತಾ ಇದ್ದೀವಿ. ನೋಡೋಣ, ಇನ್ನೂ ಸ್ವಲ್ಪ ಟೈಮ್ ಆಗುತ್ತೆ. ಫ್ರೆಂಡ್ಸ್, ಫೈನಲಿ ನ್ಯೂಯಾರ್ಕ್ಗೆ ಬಂದು ಇಳಿದಿದ್ದೀವಿ. ಈಗ ಟ್ರಾನ್ಸ್ಪೋರ್ಟೇಷನ್ಗೆ ನಾವು ಕಾರ್ ತೊಗೊಂಡಿಲ್ಲ. ಆ್ಯಕ್ಚುಲಿ ಕಾರು ಆ್ಯಡ್ ಮಾಡಿದ್ವಿ, ಬಟ್ ಇಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಚೆನ್ನಾಗಿರೋದ್ರಿಂದ ಸಬ್ವೇ ಹುಡ್ಕೊಂಡು ಹೋಗ್ತಾಯಿದ್ದೀವಿ. ಸೊ ಆ ಸಬ್ವೇ ಲೈನ್ ಎಲ್ಲಿದೆ ಅಂತ ನೋಡೋಣ ಬನ್ನಿ. ಓ ಮೈ ಗಾಡ್, ಏನು ಗೊತ್ತಾ, ಒಳಗಿಂದನೇ ಈ ಬಸ್ಸಸ್ ಸಬ್ವೇ ಎಲ್ಲ ಕಾಣಿಸ್ತಾ ಇರ್ಬೋದು ನಿಮಗೆ ಇಲ್ಲಿ. ಸೊ ಈ ರೂಟಿಂದ ಹೋಗಬೇಕಾಗತ್ತೆ. ಸೊ ಇಲ್ಲಿಂದ ನೋಡಬೇಕು ಬಸ್ಗೆ ಹೇಗೆ ಏನು ಚಾರ್ಜಸ್ ಅಂತ. ಕ್ರೆಡಿಟ್ ಕಾರ್ಡ್ ಆಕ್ಸೆಪ್ಟ್ ಮಾಡ್ತಾರೆ, ಬಟ್ ನಮಗೆ ಮೆಟ್ರೋ ಕಾರ್ಡು, ಓಮ್ನಿ ಕಾರ್ಡ್ ಅಂತ ಬರುತ್ತೆ. ಸೊ ಆ ಕಾರ್ಡಲ್ಲಿ ಸ್ವೈಪ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಗೈಸ್, ಆ್ಯಕ್ಚುಲಿ ನೋಡಿ, ಬೆಂಗಳೂರಿಗೆ ಹೋದಂಗಿದೆ. ಬೆಂಗಳೂರಲ್ಲಿದ್ದಂಗೆ ಬಸ್ ಇದು ಆ್ಯಕ್ಚುಲಿ ಏರ್ಪೋರ್ಟಿಂದ ಫ್ರೀ. ನಾವು ಹೋಗಬೇಕಾಗಿರೋ ಹೋಟೆಲ್ಗೆ ಇದು ಫ್ರೀ. ಬಾಂಗ್ಲಾ CDPS ಸರ್ವಿಸ್ ಸಿಕ್ಕಂತೆ ಇವರು. ಇದು ಇಂಡಿಯಾನ ನೋಡ್ಬೋದು ನೀವು, ಬರ್ರೇ ಇಂಡಿಯನ್ನೇ ಇದೆ. ಅಲ್ಲಿ ನೋಡಿ ಕಿಂಗ್ ಪ್ಲಾಜಾ ಅಂತೆ, ಕಬಾಬ್ ಕಿಂಗು, ಬರೀ ಇಂಡಿಯನ್ ರೆಸ್ಟೋರೆಂಟ್ ಗುರು. ಇದು ನ್ಯೂಯಾರ್ಕಾ ಇಂಡಿಯಾನಾ ಅಂತ ಕನ್ಫ್ಯೂಸ್ ಆಗ್ತದೆ ನನಗೆ. ನೋಡಲ್ಲಿ ಬರೀ ಇಂಡಿಯನ್ಸೇ ಇದ್ದಾರೆ. ನೋಡಿ The next stop is 33rd Street. Stand clear of the closing doors, please. ಚೆಕ್ ಇನ್ ಆದ್ವಿ ಈಗ. ಅಯ್ಯೋ, ನ್ಯೂಯಾರ್ಕ್ ಕತೆ. ಇದು ಇಂಡಿಯಾನ ನ್ಯೂಯಾರ್ಕ ಅನ್ನೋದೇ 20 ಸಲ ಹೇಳ್ತಾ ಇದ್ದೀನಿ. ಯಾಕಂದರೆ ಹಂಗೆ ಆಗ್ಬಿಟ್ಟಿದೆ ಗುರು. ಪಂಜಾಬಿ ಕಿಚನ್ ಅಂತೆ, ಅದು ಬಿಡಿ, ಎಲ್ಲ ಕಡೆ ಇರುತ್ತೆ ಪಂಜಾಬಿ ಕಿಚನ್ನು, ಎಲ್ಲ ಸ್ಟೇಟ್ಸಲ್ಲೂ. ವ್ಯೂ ನೋಡಿ ಹೆಂಗಿದೆ ಈ ಕಡೆ, ಬರೀ ಈ ಥರ ಬಿಲ್ಡಿಂಗು. ನಾವಿರೋ ಫ್ಲೋರಿಡಾ ಅಲ್ಲಿ ಇಷ್ಟೊಂದು ಕ್ರೌಡೆಡ್ ಇಲ್ಲ. ಸೊ ನಮಗೆ ನ್ಯೂಯಾರ್ಕು ಆಲ್ಮೋಸ್ಟ್ ಬೆಂಗಳೂರಲ್ಲಿದ್ದಂಗೆ ಆಗೋಯ್ತು. ಸೊ ಈಗ ನೆಕ್ಸ್ಟು ಊಟ ಮಾಡಿಲ್ಲ ಬೆಳಗಿಂದ, ಒಂದು ಓಟ್ಸ್ ಕುಡಿದಿದ್ವಿ ಅಷ್ಟೇ. ಸೊ ಫ್ಲೈಟಲ್ಲಿ ಯಾವುದೋ ಜ್ಯೂಸ್ ಕುಡಿದ್ವಿ. ನೋಡೋಣ, ಇಷ್ಟಿದೆ ರೂಮು, ನಾರ್ಮಲಾಗಿದೆ. ಸೊ ಇದೆಲ್ಲ ನಾನು ಎಕ್ಸ್ಪೀಡಿಯಿಂದ ಮಾಡಿದ್ದು, ಇನ್ಕ್ಲೂಡಿಂಗ್ ಫ್ಲೈಟ್ಸು. ಆ್ಯಡ್ ಕಾರು ಕೊಟ್ಟಿದ್ದೀನಿ, ಬಟ್ ಆ್ಯಡ್ ಕಾರ್ ಅವಶ್ಯಕತೆ ಇಲ್ಲದೆ ಇರೋದ್ರಿಂದ ನಾವು ಪಬ್ಲಿಕ್ ಟ್ರಾನ್ಸ್ಪೋರ್ಟೇ ಯೂಸ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಇಲ್ಲೇನೋ ಇದೆ, ರೈನ್ ಫಾರೆಸ್ಟ್ ಬ್ಲೆಂಡು, ಡಾರ್ಕ್ ಫಾರೆಸ್ಟ್,
ಸೊ ಕಾಫಿ ಮಿಷಿನ್ ಇದೆ, ಮಾಡ್ಕೋಬೋದು ಅಷ್ಟೇ. ಬಟ್ ಈಗ ನಾವು ನೆಕ್ಸ್ಟು ಊಟ ತಗೊಂಬರಲೇಬೇಕು. ಬಟ್ ಇಲ್ಲಿಗೆ ನಾವಿರೋ ಫ್ಲೋರಿಡಾ ಸ್ಟೇಟ್ಗೆ ತುಂಬ ಡಿಫ್ರೆನ್ಸ್ ಇದೆ. ಊಬರ್ ಇದು ಜಸ್ಟ್ 6 ಮೈಲ್ಸ್ಗೆ $48 ಅಂತೆ, ತುಂಬ ಎಕ್ಸ್ಪೆನ್ಸಿವ್. ಅಲ್ಲಾದರೆ ಜಸ್ಟ್ $19 ಬಂದ್ವಿ ಏರ್ಪೋರ್ಟ್ಗೆ. ಸೊ ನೋಡೋಣ ಗೈಸ್, ಫಸ್ಟು ಇವಾಗ ಊಟ ಮಾಡಬೇಕು. ಊಟ ಎಲ್ಲಿ ಅಂತ ಹುಡ್ಕೊಂಡು ಹೋಗೋಣ ಬನ್ನಿ. ಗುರು, ಊಟ ಫಸ್ಟು ಬೆಳಗಿಂದ ಏನೂ ತಿಂದಿಲ್ಲ. ಈ ಲಿಫ್ಟ್ ಬೇರೆ ಬೇಗ ಓಪನ್ ಆಗ್ತಾಯಿಲ್ಲ. KGF ಉಣ್ಣಕ್ಕೆ ಕೊಡ್ರಿ, ಉಣ್ಣಕ್ಕೆ ಅಂತಾರಲ್ಲ, ಆ ಥರ ಆಗ್ಬಿಟ್ಟಿದೆ ಜೀವನ. ಎಕ್ಸಿಟ್ ಇಳಿದು ಓಡೋಗೋಣ ಅನಿಸ್ಬಿಟ್ಟಿದೆ. ಬಟ್ ಇಲ್ಲಿ ಅದು ಓಪನ್ ಆಯಿತು. ಮ್ಯಾಪ್ ಹಾಕಿದೆ. ಈಗ ಟ್ಯಾಕೋ ಮಹಲ್ ಅಂತ ಒಂದು ನೋಡಿದ್ವಿ. ಸೊ ಅದು ಸ್ವಲ್ಪ ಮೆಕ್ಸಿಕನ್ನು ಮತ್ತು ಇಂಡಿಯನ್ ಮಿಕ್ಸ್ ಆಗಿರೋದ್ರಿಂದ ಮೋಸ್ಟ್ಲಿ ಟ್ಯಾಕೋ ಮಹಲ್ ಅಂತ ಇಟ್ಟಿದ್ದಾರೆ. ನೋಡೋಣ ಎಲ್ಲಿದೆ ಅಂತ, ಬನ್ನಿ. ಗೈಸ್ ನೋಡ್ಬೋದು, ಇಲ್ಲಿ ಫುಲ್ಲು ಇಂಡಿಯಾ ಅವ್ರದ್ದು ದೇವ್ರುಗಳು ಫೋಟೋಸ್ ಎಲ್ಲ ಬರುತ್ತೆ. ಲೈಟಿಂಗ್ ಇದೆ. ಟ್ಯಾಕೋ, ನಾನು ಚಿಕನ್ ಟ್ಯಾಕೋ ತೊಗೊಂಡ್ಬಿಟ್ಟಿದ್ದೀನಿ. ವೆಜಿಟೇಬಲ್ ಬಿರಿಯಾನಿ, ಚಿಕನ್ ವಿಂಗ್ಸು ಹೆವಿಯಾಗಿದೆ. ಎಷ್ಟು ದಿವಸ ಆಗಿತ್ತು ತಿಂದು ಇಂಡಿಯಾದು. ಹೋಗಿ ಬರ್ತಾಯಿದೆ ಗೈಸ್. ಫೈನಲಿ ಟ್ಯಾಕೋ ಮಹಲಲ್ಲಿ ತಿಂದ್ಬಿಟ್ಟು ಆಚೆ ಬಂದ್ವಿ. ಜೀವ ವಾಪಸ್ ಬಂದಂಗೆ ಆಯಿತು ಗೈಸ್. ಯಪ್ಪ ದೇವ್ರೆ, ಚೆನ್ನಾಗಿತ್ತು. ಟ್ಯಾಕೋಸ್ ಚೆನ್ನಾಗಿತ್ತು. ನನಗೆ ಬಿರಿಯಾನಿ ಇಷ್ಟ ಆಗಲಿಲ್ಲ. ಬಟ್ ನೋಡ್ಬೋದು ನೀವು, ಸನ್ಸೆಟ್ಟು ಯಾವುದೋ ಒಂದು ಶೇಡಲ್ಲಿ ಗ್ಯಾಪಲ್ಲಿ ಕಾಣಿಸ್ತಾ ಇದೆ. ಬಟ್ ಈಗ ನಮಗೇನು ಪ್ರಾಬ್ಲಮ್ಮು ಅಂದರೆ ವಾಟ್ರ್ ಬಾಟ್ಲ್ ತೊಗೋಬೇಕು. ಸೊ ಹೀಗಾಗಿ ಟಾರ್ಗೆಟ್ ಹತ್ತಿರ ಇದೆ. ಸೊ ಟಾರ್ಗೆಟ್ ಹತ್ರ ಹೋಗಿ ವಾಟರ್ ಬಾಟಲ್ ತೊಗೊಂಡು ವಾಪಸ್ ಹೋಟೆಲ್ ರೂಮ್ಗೆ ಹೋಗಿ ಅಲ್ಲಿಂದ ಎಲ್ಲಿ ಇವತ್ತು ನಿಯರ್ ಬೈ ಪ್ಲೇಸಸ್ ಹೋಗಬೇಕು ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡು ಟಾರ್ಗೆಟಿಗೆ ಬಂದ್ಬಿಟ್ವಿ. ಈಗ ಫಸ್ಟು ನೀರು ಬಾಟಲ್ ತಗೊಂಡು ಹೋಗ್ಬಿಟ್ರೆ ಸಾಕಾಗುತ್ತೆ. ಬನ್ನಿ ಹೋಗೋಣ. ಒಳಗೆ ಬಂದ್ಬಿಟ್ಟು ಅಪ್ಪ ವಾಟರ್ ಬಾಟಲ್ ಸಿಕ್ತು. ಈ ಚಿಕ್ಕ ತಗೊಳ್ಳೋದಾ? ಎಷ್ಟಿದು? ಈ ದೊಡ್ಡದೆಲ್ಲ ಇಟ್ಕೊಂಡು ಹೋಗೋಕ್ಕಾಗಲ್ಲ. ಈಗ ಇದೇ ತೊಗೊಳ್ಳೋಣ. ಸಾಕು, ಮತ್ತೆ ಬಂದು ತಗೋಬೋದಲ್ವಾ ಅಂತ. ಎಷ್ಟು ಪ್ರೈಸ್ ಇದು? ಬರ್ದೇ ಇಲ್ವಾ ಅವರು? ನೋಡೋಣ, ಇಲ್ಲ ಇದು ತೊಗೊಳ್ಳೋಣ, ಇಲ್ಲ ಇದು ತೊಗೊಳ್ಳೋಣ. ಯಪ್ಪ ದೇವ್ರೆ, ಬೆಳಕಾಗ್ಬಿಟ್ಟಿದೆ. ರಾತ್ರಿ ಏನು ಮಾಡಿಲ್ಲ, ಟಯರ್ಡಾಗಿ ಮಲ್ಕೊಂಬಿಟ್ಟಿದ್ದೀವಿ. ಗುಡ್ ಮಾರ್ನಿಂಗ್ ಗೈಸ್. ಇವಾಗ ಇದ್ವಿ, ಬ್ರೇಕ್ಫಾಸ್ಟ್ಗೆ ಹೋಗ್ತಾಯಿದ್ದೀವಿ. ಇವತ್ತು ತುಂಬ ಪ್ಲೇಸಸ್ ನೋಡೋದಿದೆ. ಸೊ ಈ ಲಿಫ್ಟ್ ಹತ್ರ ಕಾಯ್ತಾಯಿದ್ದೀವಿ. 25th ಫ್ಲೋರ್ ನಾವಿರೋದು ಆ್ಯಕ್ಚುಲಿ. ಸೊ 10:30 ಕ್ಲೋಸ್ ಆಗುತ್ತೆ. ಸೊ ನೋಡೋಣ ಏನು ಸಿಗುತ್ತೆ ಬ್ರೇಕ್ಫಾಸ್ಟ್ಗೆ ಅಂತ ಹೇಳ್ಬಿಟ್ಟು ಆಮೇಲೆ ಮುಂದಿನ ಪ್ಲ್ಯಾನ್ಸ್ ಮಾಡೋಣ ಅಂತ. ಗೈಸ್ ಇಲ್ಲಿ ಕೇಳ್ಬೋದಲ್ವಾ ಗೈಸ್, ಈಗ ಫೆರಿ ರೀಚ್ ಆಗಬೇಕು ನಾವು. ಸೊ ಆ ಪ್ಲೇಸ್ ಹೆಸರು ಬ್ಯಾಟ್ರಿ ಅಂತ. ಸೊ ಇದು ಸಬ್ವೇ ನೋಡಿ ಹೆಂಗಿದೆ. ಜಸ್ಟ್ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡೋದು, ಟ್ಯಾಪ್ ಮಾಡಿ ಹೋಗ್ತಾ ಇರೋದು. ಯಾವ ಕಾರ್ಡು ಏನು ಮೆಟ್ರೋ ಕಾರ್ಡು ಆ ಥರ ಏನೂ ಬೇಕಾಗಿಲ್ಲ. ಸೊ ಇಲ್ಲಿ ನೋಡ್ಬೋದು ನೀವು ಹೆಂಗಿದೆ. ಇಲ್ಲೂ ಕೂಡ ನ್ಯೂಯಾರ್ಕ್ ಸಿಟಿ US ಅಂತಾರೆ. ಬಟ್ ಇಲ್ಲೂ ಇಂಡಿಯಾ ಗಲೀಜು ಆ ಥರ ಅಂತಾರೆ. ಬಟ್ ಇಂಡಿಯಾನೇ ನೀಟು ಅನಿಸುತ್ತೆ. ಇಲ್ಲಿ ಅಷ್ಟು ಗಲೀಜು ನೋಡ್ಬೋದು ನೀವು. ಸ್ವಲ್ಪ ಹೆಂಗಿದೆ ಗಲೀಜಿಲ್ಲೆಲ್ಲ ಹೆಂಗೆ ಬೀಳಿಸಿದ್ದಾರೆ.
ನೋಡ್ಬೋದು. ಸೊ ವಾಲ್ ಪೇಂಟು ಎಲ್ಲ. ಬನ್ನಿ ಈಗ ಟ್ರೈನ್ ನಂಬರ್ ಲೆಟರು, ಆ ಟ್ರೈನು ನಮ್ಮ ಡೆಸ್ಟಿನೇಷನ್ಗೆ ಹೋಗುತ್ತೆ. ಸೊ ಹೋಗೋಣ. ನೋಡ್ಬೋದು ನೀವು ಹೆಂಗೆ ಮಲ್ಕೊಂಡಿದ್ದಾನೆ, ಏನೋ ಡ್ರಿಂಕ್ ಎಲ್ಲ ಕುಡಿದ್ಬಿಟ್ಟು, ಕೇಳೋರಿಲ್ಲ ಹೇಳೋರಿಲ್ಲ. ಇಲ್ಲಿ ಬಂದರೆ ಹುಷಾರಿಲ್ದಂಗೆ ಆಗ್ತದೆ. ಫೈನಲಿ ರೀಚ್ ಆದ್ವಿ. ನಾವು ಹೋಗ್ಬೇಕಾಗಿರೋ ಪ್ಲೇಸು ಬ್ಯಾಟ್ರಿ ಪಾರ್ಕ್ ಅಂತ. ಆ ಬ್ಯಾಟ್ರಿ ಪಾರ್ಕಿಂದ ನಾವು ಫೆರಿ ಇಟ್ಕೊಂಡು ಆ ಲಿಬರ್ಟಿ ಸ್ಟ್ಯಾಚ್ಯೂ ಇದೆಯಲ್ಲ ಅಲ್ಲಿಗೆ ಹೋಗಬೇಕು. ಸೊ ನೋಡೋಣ ಮೇಲೆ ಹೋಗಿ. ಆ್ಯಕ್ಚುಲಿ ಆನ್ಲೈನ್ ಬುಕ್ ಮಾಡಬೇಕು ಟಿಕೆಟ್ಸು, ನಾವು ಇಲ್ಲೇ ಬಂದು ಮಾಡೋಣ ಅಂತಂದರೆ ಲೆಟ್ಸ್ ಗೋ. ಮೇಲೆ ಹೋಗಿ ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಇದು ನ್ಯಾಷನಲ್ ಮ್ಯೂಸಿಯಂ. ಸೊ ಎಲ್ಲ ಸ್ಪಾಟು ಟೂರಿಸ್ಟ್ ಸ್ಪಾಟು ಇಲ್ಲೇ ಇದೆ ಅನಿಸುತ್ತೆ. ಸೊ ಕಂಪ್ಲೀಟ್ ಬ್ರಾಡ್ವೇ ಕ್ಯಾನಿಯನ್ ಆಫ್ ಹೀರೋಸ್. US ಬ್ಯಾಂಕ್ ಕೋರ್ಟ್ ಇದು ಮ್ಯೂಸಿಯಂ ಎಂಟ್ರೆನ್ಸು. ಸೊ ಅಲ್ಲಿ ಮೇಲೆ ನೋಡ್ಬೋದು ಹೆಂಗಿದೆ. ಸೊ ಈ ನ್ಯಾಷನಲ್ ಮ್ಯೂಸಿಯಂ ಆಫ್ ದಿ ಅಮೇರಿಕನ್ ಇಂಡಿಯನ್ನು. ಸೊ ಇದು ಫ್ರೀ ಅಡ್ಮಿಷನ್ನು. ನೋಡೋಣ ಬನ್ನಿ ಹೇಗಿದೆ ಅಂತ. ಮೋಸ್ಟ್ಲಿ ಮೊಬೈಲ್ ಕ್ಯಾಮ್ರಾಸ್ ಅಲೌ ಇಲ್ಲ ಅಂತ ಅನಿಸುತ್ತೆ. ನೋಡೋಣ. ಥ್ಯಾಂಕ್ ಯು. ಇಂಡಿಜಿನಸ್ ಅಲೆಕ್ಸಾಂಡರ್. ಇದೆಲ್ಲ ಹಳೇ ಕಾಲದ್ದು ಜ್ಯುವೆಲರೀಸು ಗುರು. ಇಲ್ಲೆಲ್ಲ ನೋಡ್ಬೋದು ನೀವು ಮೇಲೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಮಾಡಿಬಿಟ್ಟಿದ್ದಾರೆ ನೋಡಿ. ಸೊ ಎಲ್ಲ ಟ್ರೈಬಲ್ದು ಅನಿಸುತ್ತೆ ಇದು. ಹೋಗ್ಬಿಟ್ಟಿದೆ ಅಷ್ಟೇ. ಹೆಂಗಿದೆ ನೋಡ್ಬ್ರು. ಶಿಟ್ ಸಖತ್ತಾಗಿದೆ ಮಾತ್ರ. ಅವರು ತೆಗಿತೀನಿ. ಇದೆಲ್ಲ ಲೇಟ್ 19th ಸೆಂಚುರಿ ಟ್ರೈಬ್ಸು ಯೂಸ್ ಮಾಡ್ತಿದ್ದ ಬಟ್ಟೆಗಳು, ಹಾಗೆ ಮಾನ್ಯುಮೆಂಟ್ಸು. ಸೊ ಮಿಸ್ ಅಮೇರಿಕಾ
ಸೊ ಇಲ್ಲಿ ನೋಡ್ಬೋದು ಅದು ರೀಸೆಂಟು ಟ್ರೈಬ್ಸ್ ಯೂಸ್ ಮಾಡ್ತಕ್ಕಂಥದ್ದು. ಎಷ್ಟು ಅದ್ಭುತವಾಗಿದೆ ಗೈಸ್, ಸೀರಿಯಸ್ಲಿ ಇದನ್ನೆಲ್ಲ ನೋಡೋಕ್ಕೆ ಆಗಲ್ಲ. ನೋಡಿ ಅವ್ರು ಯೂಸ್ ಮಾಡಿದ್ದು ವೆಪನ್ಸು, ಅಪ್ಪ ನೋಡಿದ್ರೇ ಭಯ ಆಗ್ತಿದೆ. ಒಂದೊಂದು ಥ್ರೋ ಮಾಡಿದ್ರೆ ಶೇಟ್. ಅವ್ರು ಯೂಸ್ ಮಾಡಿದ ಬೋಟ್ಸ್ ಅದೇ ಮಾಡಿದ್ದಲ್ಲ, ಈ ಥರದಿತ್ತು ಅಂತ ತೋರಿಸಿದ್ದಾರೆ. ಸಕ್ಕದಾಗಿದೆ. ಇದಿರ್ಬೋದು ವಾರ್ ಆಗಿದ್ದ ಲೈವ್ ಸಿಚುವೇಶನ್ ಹೆಂಗೆ ತೋರಿಸಿದ್ದಾರೆ. ಜೀವನ ಮಾಡ್ತಾಯಿದೆ, ಗುಡ್ ಜಾಬ್ ಅಂತದಕ್ಕೆ. ಸೊ ಇದನ್ನು ಶೇಕ್ ಮಾಡಿದ್ರು ಅದು ಹೆಂಗೆ ಹೋಗ್ತದೆ ಹಂಗೆ ಬರ್ತದೆ. ಅದೆಷ್ಟು ಅವಾಗಿನ ಟ್ರೈಬ್ ನೋಡಿ ಏನೇನು ಕೆಲಸ ಮಾಡ್ತಾಯಿದ್ರು ಅಂತ. ಸೊ ಪೋಲ್ಸಿಂದ ಏನಾದರೂ ನೆಕ್ಲೆಸ್ಸು ಆ ಥರ ಮಾಡೋದು. ಆಮೇಲೆ ಇಲ್ಲಿ ವೆಲ್ತಿ ನೇಬರ್ಸ್ ಎಲ್ಲ ಅಂದರೆ ಶ್ರೀಮಂತರು ಇರೋ ಜನಗಳೆಲ್ಲ ಐಲ್ಯಾಂಡ್ ನಮ್ಮದು ಅಂತ ಕಾಸು ಕೊಟ್ಬಿಟ್ಟು ಇವ್ರನ್ನ ಕಳ್ಸೋಕ್ಕೆ ಎಲ್ಲ ಪ್ಲ್ಯಾನ್ ಮಾಡಿಬಿಟ್ಟಿದ್ರಂತೆ. ಸೊ ಡಚ್ಚು ಇವರೆಲ್ಲ ಎಷ್ಟು ಆರ್ಟಿಸ್ಟಿಕ್ಕಾಗಿ ಮಾಡಿದ್ದಾರೆ. ಫೈನಲಿ ಟ್ರಿಪ್ಪು ಮುಗೀತು ಮ್ಯೂಸಿಯಮ್ದು. ಈಗ ಹೊರಗೆ ಹೋಗುವ ಸಮಯ. ತುಂಬ ಚೆನ್ನಾಗಿತ್ತು ಗುರು, ಯಾಕಂದರೆ ಈ ಲೆವೆಲ್ಗೆ ಟ್ರೈಬಲ್ಲು ಯೂಸ್ ಮಾಡ್ತಿದ್ದಿದ್ದು ನಾನು ನೋಡೇ ಇರಲಿಲ್ಲ. ಮಾನ್ಯುಮೆಂಟ್ಸ್ ಆಗಲಿ, ಟೂಲ್ಸ್ ಆಗಲಿ, ಮತ್ತು ಏನು ಮಾಡ್ತಾಯಿದ್ರು ವರ್ಲ್ಡ್ ವಾರಲ್ಲಿ, ಥ್ಯಾಂಕ್ ಯು ಅಂತೆಲ್ಲ ನೋಡ್ಬೋದು. ಎಷ್ಟು ಚೆನ್ನಾಗಿದೆ ಈ ಲೈಟ್ಗಳೆಲ್ಲ. ಈಗ ನಾವು ಆ ಫೆರಿ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲೊಂದು ಪಾರ್ಕ್ ಕಾಣಿಸ್ತದೆ ನೋಡಿ, ಎಷ್ಟು ಚೆನ್ನಾಗಿದೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅಲ್ಲೂ ಇದೆ. ಅದಾಗಿದೆ. ಸೊ ಈ ಬೌಲಿಂಗ್ ಗ್ರೀನ್ ಸಬ್ ಸ್ಟೇಷನ್ ಇದೆಯಲ್ಲ, ಇದರಿಂದನೇ ನಾವು ಆಚೆ ಬಂದು ಮತ್ತೆ ಒಳಗೆ ಹೋಗಿ ನಾವು ಯಾವ ಪ್ಲೇಸ್ಗೆ ಹೋಗಬೇಕೋ ಅಲ್ಲಿಗೆ ಹೋಗ್ಬೋದು. ಸೊ ಇದು ಹಾಪಪ್ ಬಸ್ ಅಂತ ಅದನ್ನೇ ಮಾತಾಡ್ತಾ ಇದ್ದೆ. ಇದೇನಂದರೆ ಇದು ಪ್ಯಾಕೇಜು. ಸೊ ಕಂಪ್ಲೀಟ್ ಸಿಟಿ ಟೂರ್ ಮಾಡ್ತಾರೆ ಇವ್ರು. ಪಾಸು ಲೈಕ್ $100 ಇರ್ಬೋದು, ಕೆಲವೊಬ್ರು $70 ತೊಗೋಬೋದು. ಬಟ್ ನಾವು ಅದು ಯೂಸ್ ಮಾಡಲಿಲ್ಲ, ಯಾಕಂದರೆ ನಮ್ಗೆ ಬೇಕಾಗಿರೋ ಪ್ಲೇಸಸ್ ಮಾತ್ರ ನಾವು ಹೋಗಬೇಕು ಅಂದ್ಕೊಂಡು ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಸಬ್ವೇ ಯೂಸ್ ಮಾಡಿದ್ದೀವಿ. ಇದೇ ಆ ವರ್ಲ್ಡ್ ಟ್ರೇಡ್ ಸೆಂಟರು ಫ್ಲೈಟ್ ಕ್ರ್ಯಾಶ್ ಆಗಿತ್ತಲ್ಲ 9/11, ಅದೇ ಹೆಂಗೆ ಮಾಡಿದ್ದಲ್ಲ ಅವನು ಬಿನ್ ಲಾಡೆನ್ನು. ಇದೆಲ್ಲ ಹೊಸದಾಗಿ ಕನ್ಸ್ಟ್ರಕ್ಷನ್ ಮಾಡ್ತಾರೆ. ಅದೇನೇ ಇದು ಮತ್ತೆ. ಸೊ
ಸೊ ಇಲ್ಲಿ ಬಸ್ ಬರುತ್ತೆ ಅನಿಸುತ್ತೆ, ಅದರಿಂದ ಕರ್ಕೊಂಡು ಹೋಗ್ತಾರೆ ಗೈಸ್. ಈಗ ನಾವಿಲ್ಲಿ ಲೈನಲ್ಲಿ ನಿಂತ್ಕೊಂಡಿದ್ದೀವಿ. ಇಲ್ಲಿ ಬಸ್ ಬರುತ್ತೆ. ಈ ಬಸ್ಸಲ್ಲಿ ಫೆರಿ ರೈಡ್ ಕರ್ಕೊಂಡು ಹೋಗೋದು ನೋಡ್ಬೋದು. ಅಲ್ಲಿ ನಿಮಗೆ ಫೆರಿ ರೈಡ್ ಅಂತ ಕಾಣಿಸುತ್ತೆ. ಸೊ ನಾನು ಅದ್ರ ಬಗ್ಗೆ ಮಾತಾಡ್ತಾ ಇದ್ದೆ. ಆ ವರ್ಲ್ಡ್ ಟ್ರೇಡ್ ಸೆಂಟರ್ಗೆ ಹೆಂಗೆ ಅವನು ಫ್ಲೈಟ್ನ ಕ್ರ್ಯಾಶ್ ಮಾಡ್ದ ಅಂತ. ಸೀರಿಯಸ್ಲಿ ಇಷ್ಟು ಟೆಕ್ನಾಲಜಿ ವೈಸು ಎಲ್ಲ ವೈಸು ಬೆಳೆದಂಥ US-ಗೆ ಅವನು ಟಕ್ಕರ್ ಕೊಟ್ಟಿದ್ದ ಅಂದರೆ ಅವನನ್ನು ಹಂಗೆ ಸಾಯಿಸಿದ್ರು ಬಿಡಿ. ಬಟ್ ಅವ್ನು ಫ್ಲೈಟ್ನ ಬಿಟ್ಟು ಕ್ರ್ಯಾಶ್ ಮಾಡಿ ಸಾಯಿಸಿದಾನಂದರೆ ಕಷ್ಟ. ಈಗ ಫೆರಿ ರೈಡ್ ಬರುತ್ತೆ, ನೋಡೋಣ ಬಸ್ಸಲ್ಲಿ ಹೋಗಿ. ಡ್ರೈವರ್ ಯಾವುದೋ ಮೆಕ್ಸಿಕನ್ ಹಾಡು ಹಾಕ್ಬಿಟ್ಟಿದ್ದಾನೆ. ಸೊ ನಾವು ಮೋಸ್ಟ್ಲಿ ರೀಚ್ ಆದ್ವಿ. ಈ ಬಸ್ಸು ಆ್ಯಕ್ಚುಲಿ ನಮ್ಮನ್ನ ಸಿಟಿ ಟೂರ್ ಮಾಡಿ ನಾವಿರೋ ಟೈಮ್ ಸ್ಕ್ವೇರ್ ಹತ್ರ ಕರ್ಕೊಂಡು ಹೋಗುತ್ತೆ. ಅದು ಒಂದು ಆ್ಯಕ್ಚುಲಿ ಜೊತೆಗೆ ಕರ್ಕೊಂಡು ಹೋಗುತ್ತೆ. ಬಟ್ ನಾವು ಅಲ್ಲೇ ಇಳ್ಕೊಳ್ಳೋಣ ಅಂದ್ಕೊಂಡಿದ್ದೀವಿ. ಸೊ ಎಲ್ಲ ಪ್ಲೇಸಸ್ ನೋಡಿ ಆಮೇಲೆ ಟೈಮ್ ಸ್ಕ್ವೇರ್ ಕರ್ಕೊಂಡೋದ್ರೆ ಅಲ್ಲೇ ಇಳಿತೀವಿ. ಇಲ್ಲ ಅಂದರೆ ಬೇರೆ ಕಡೆ ಹೋಗಿ ಆಮೇಲೆ ನಮ್ಮ ಪ್ಲೇಸಿಗೆ ಹೋಗ್ತೀವಿ. ಎಲ್ಲ ಬಿಲ್ಡಿಂಗ್ಗಳು ಆ್ಯಕ್ಚುಲಿ ಚೆನ್ನಾಗಿದೆ, ಬಟ್ ತುಂಬ ಕ್ರೌಡದು. ಗೈಸ್ ಬಂದ್ವಿ. 5 o'clock ಆ್ಯಕ್ಚುಲಿ ಸ್ಟಾರ್ಟ್ ಆಗುತ್ತೆ ಟೂರು. ಸೊ ಅಲ್ಲಿ ತನಕ ವೆಯ್ಟ್ ಮಾಡಬೇಕಿಲ್ಲಿ. ಸೊ ಈ ಸ್ಟ್ಯಾಚ್ಯೂ ಲಿಬರ್ಟಿನ ನೋಡೋಕೆ ಹೋಗ್ತಾ ಇರೋದು. ಸೊ ಇದು ತೊಗೊಂಡು ಹೋಗ್ಬೋದು, ಬಟ್ ಆಮೇಲೆ ಶಾಪಿಂಗ್ ಮಾಡೋಣ ಅಂತ ಸುಮ್ಮನೆ ಬಿಡಿ. ಚೆನ್ನಾಗಿದೆ ಅದಲ್ಲ. ಇಲ್ಲೇನಾದರೂ ಐಸ್ ಕ್ರೀಮ್ ಇದೆ, ಜ್ಯೂಸ್ ಎಲ್ಲ ಇದೆ ನೋಡು. ಸೊ ಈ ಫುಡ್ ಟ್ರಕ್ಕಲ್ಲೇ ಇರೋದು. ಇನ್ನೆಲ್ಲ ಸ್ವಲ್ಪ ದೂರ ಇರೋದ್ರಿಂದ ಟ್ರೈ ಮಾಡಿ ನೋಡೋಣ. ಶವರ್ಮ ಫಲಾಫಲ್ ಗೈರೋ ಇದೆ ನೋಡು. ತೊಗೊಂತೀಯಾ? ಇದು ಅದು ಇದಂತೆ ಫಲಾಫೆಲ್ ಗೈರೋ. ಸ್ವಲ್ಪ ಶೇಡ್ ಇದೆ ಅಂತ ಇಲ್ಲಿ ಬಂದು ತಿಂತಾ ಇದ್ದೀವಿ ಗೈಸ್. ಈ ಥರ ಬಸ್ಸಲ್ಲಿ ಬಂದು ಇಲ್ಲಿ ಬಿಡ್ತಾ ಇರ್ತಾನೆ. ಅಲ್ಲೋಗಿ ವೆಯ್ಟ್ ಮಾಡಬೇಕು AC ರೂಮಲ್ಲಿ. ಆಮೇಲೆ 1 hour ಆದಮೇಲೆ ಇದರಿಂದ ಕರ್ಕೊಂಡು ಹೋಗ್ತಾನೆ ಗೈಸ್. ಮತ್ತು ಈ ಟ್ರಿಪ್ ಮುಗ್ದಾದ್ಮೇಲೆ ಮತ್ತೆ ಇದೇ ಬಸ್ಸಲ್ಲಿ ಸಿಟಿ ಟೂರ್ ಮಾಡಿ ಫ್ರೀ ಇರುತ್ತೆ. ಎಲ್ಲಿ ಬೇಕಾದರೂ ಅವರವರೇ ಇಳ್ಕೋಬೋದು ಅಂತ ಪ್ಯಾಕೇಜ್ ಇದು. ಇದಕ್ಕೆ ನಾವು ಪರ್ ಪರ್ಸನ್ನು 39 ಅಂದರು. ಬಟ್ ಏನೋ ಗೊತ್ತಿಲ್ಲ, ಓವರಾಲ್ $103 ಮೈನಸ್ ಮಾಡಿದ್ದಾನೆ. ಬಟ್ ಓದ್ತಿದೆ, ಯಾಕಂದರೆ ಆಲ್ಮೋಸ್ಟ್ ಸಿಟಿ ಕವರ್ ಮಾಡ್ತಾರೆ ಅಂತ. ನಾವಿರೋ ಟೈಮ್ ಸ್ಕ್ವೇರು, ಸೊ ಅಲ್ಲೇ ಇಳ್ಕೊಂಡು ಕ್ಲೋಸ್ ಮಾಡೋಣ ಅಂತ. ಈಗ ಸದ್ಯಕ್ಕೆ ಇನ್ನು ಟೈಮ್ ಇದೆ, ಒಂದು 1/2 hour. ಸೊ ತಿಂತಾ ಇದ್ವಿ. ನೋಡೋಣ, ಇನ್ನೊಂದು 1/2 hour ಆದಮೇಲೆ ಫೆರಿ ರೈಡಲ್ಲಿ ಸಿಗೋಣ. ಈಗ ಬೋರ್ಡ್ ಹಾಕ್ತಾಯಿದ್ದೀವಿ. ಶೇಕ್ ಆಗ್ತದೆ ನೋಡಿ, ಹೆವಿ ಶೇಕ್ ಆಗ್ತದೆ.
up the area. Keep it going. Keep it going. Upstairs. ಕೊನೆಗೂ ಬಂದ್ವಪ್ಪ. ಹೆಂಗಿದೆ ನೋಡು, ಎಷ್ಟು ಜನ ಒಳಗೆ. ಎಲ್ಲ ಹಿಂದೆನೇ ಹೋಗ್ತಾರೆ. ಮೋಸ್ಟ್ಲಿ ಅಲ್ಲಿ ವ್ಯೂ ಚೆನ್ನಾಗಿದೆ ಏನೋ ಅಂತ. ಎಲ್ಲ ಇದೆ ಇಲ್ಲಿ. ನಾವು ಕುಡಿಯಲ್ಲಪ್ಪ, ನಮ್ಗೆ ಗೊತ್ತಿಲ್ಲ. ಮೇಲೆ ಚೆನ್ನಾಗಿರುತ್ತೆ. ಫಸ್ಟಿಗೆ ಬಂದಿದ್ದು ನಾವು ಸೊ ಮೇಲೆ ಹೋಗೋಣ ಅಂತ, ಯಾಕಂದರೆ ಚೆನ್ನಾಗಿ ವ್ಯೂ ಇರುತ್ತೆ ಅಂತ. And by the way, tomorrow night, right here, fireworks! Oh, Joycey. That's right. As I love to say. First day on set. That funny looking building up there with the series metal on it is Frank Gehry's Beacon Tower. The building to the left of it with the point is Railroad Trail. Little Mountain Railroad Trail. Big town on Long Island. There in there. Here's the Golden Bridge Park. Excuse me, Golden Bridge Park is over there. And the flowers will be happy to get your pictures everywhere you go. 1883. Golden Bridge. 70th Street in New York. D.C. Barnum, a fireman down the circle in 1883. Had 19 elephants walk across. The shop. Okay. Liberty enlightening the world. ನೋಡ್ಬೋದು ಎಷ್ಟು 7 ಕೋನ್ಸ್ ಇದೆ ಅಂತ ಅವ್ರ ತಲೆ ಮೇಲೆ. So you can see everything from here. Brooklyn over to the 7 right, ಕೋನ್ಸ್ ಏನಕ್ಕಿದೆ? 7 and ಕಾಂಟಿನೆಂಟ್ಸು. New Jersey to the left. We're going to see on the way back, right back there. No, Governor's Island is open, except for Staten Island, which is below us. 4 boroughs on the map of New York. ಈ ಟ್ರಿಪ್ ರೈಡ್ ಮುಗೀತು. ಎಲ್ಲ ಟೇಲರ್ ಸ್ವಿಫ್ಟು ಮತ್ತು ತುಂಬ ಜನ ಇಲ್ಲೇ ಇರೋದು ಈ ಬಿಲ್ಡಿಂಗಲ್ಲಿ ಇರೋರು. ಎಲ್ಲ ಬಿಲಿಯನಿಯರ್ಸ್ ಎಲ್ಲ ನ್ಯೂಯಾರ್ಕ್. ಸೊ ಡಾಕಿಗೆ ಬಂದು ಸೇರ್ತಾ ಇದ್ದೀವಿ. ನೆಕ್ಸ್ಟ್ ಬಸ್ ರೈಡ್ ಕರ್ಕೊಂಡು ಹೋಗ್ತಾರೆ. ಗೈಸ್ ಈಗ ಮುಗೀತು. ಇಲ್ಲಿ ಸೆಕೆಂಡ್ ಬಸ್ ಅಂತೆ, ಅದು ಕರೆಕ್ಟಾಗಿ ಟೈಮ್ ಸ್ಕ್ವೇರ್ಗೆ ಹೋಗುತ್ತೆ. ಹೋಗೋಣ ಬನ್ನಿ. ಇಳಿದ್ಬಿಟ್ವಿ ಬಸ್ಸಿಂದ ಟೈಮ್ ಸ್ಕ್ವೇರ್ಗೆ. ಮುಗೀತು ನೋಡಿ, ಇಲ್ಲಿಂದ ಹತ್ತಿದ್ವಿ, ಎಲ್ಲೆಲ್ಲೋ ಸರ್ಕಸ್ ಮಾಡಿ ಮತ್ತು ವಾಪಸ್ ಅಲ್ಲಿಗೆ ಬಂದ್ವಿ. ಸೊ ಸಿಗೋಣ ಗೈಸ್. ಸಬ್ವೆಯಿಂದ ಇಳಿದ್ವಿ, ಈಗ ಬ್ರೂಕ್ಲಿನ್ ಬ್ರಿಡ್ಜ್ಗೆ ಹೋಗ್ತಾ ಇದ್ದೀವಿ. ನೋಡಿ ಎಷ್ಟು ಚೆನ್ನಾಗಿದೆ, ಪಾರ್ಕ್ ಎಲ್ಲ ಇದೆ. ಸೊ ಒನ್ ಪಾರ್ಟು ನ್ಯೂಯಾರ್ಕು ನಿಮಗೆ ತುಂಬ ಕ್ರೌಡೆಡ್ ಕಾಣಿಸುತ್ತೆ, ಬಟ್ ಈ ಸೈಡು ಒಂದು ಸ್ವಲ್ಪ ನೀಟಾಗಿ ಆ್ಯಕ್ಚುಲಿ ನ್ಯೂಯಾರ್ಕ್ ಏನು ಅದಿದೆ ನೋಡ್ಬೋದು. ಸೊ ಇಲ್ಲಿಂದ 0.1 ಮೈಲ್ ತೋರಿಸ್ತದೆ ಬ್ರೂಕ್ಲಿನ್ ಬ್ರಿಡ್ಜ್.
ಅಲ್ಲಿ ಕಾಣಿಸ್ತಿದೆಯಲ್ಲ ಅಲ್ಲಿಗೆ ಹೋಗಬೇಕು. ಇದು ಯಾವ ಮೂವಿಯಲ್ಲಿ ಮಾಡಿದ್ದಾರೆ ಹೇಳು? ಅಮೇರಿಕಾ ಮೂವಿಯಲ್ಲಿ ಅದ್ರಲ್ಲಿ ಮಾಡಿಲ್ವಾ? ಈ ದಿಲ್ ಈ ದಿಲ್ ಅದರಲ್ಲೂ ಮಾಡಿದ್ದಾರೆ. ಅದೇ ಆ ಲಾಸ್ಟಲ್ಲಿ ಸತ್ತೋದ ಏನು ಮಾಡೋದು ಅಂತ. ಇಲ್ಲಿಂದ ಇನ್ನೂ ಚೆನ್ನಾಗಿ ಕಾಣಿಸ್ತದೆ. ಅದೇ ಹೇಳೋದು ನನ್ನ ಫೇವ್ರೆಟ್ ಟೈಮಿಂಗು ಸನ್ಸೆಟ್ಟು, ಹಾಫ್ ಡಾರ್ಕು. ಇಲ್ಲಿ ನೋಡ್ಬೋದು ನೀವು ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಯಾವುದೇ ಊರಾಗಿರಲಿ ಗುರು, ಈ ಟೈಮಲ್ಲಿ ಇನ್ನೂ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ಓ ಸ್ವರ್ಗ, ಎಷ್ಟು ಚೆನ್ನಾಗಿದೆ ಅಲ್ಲ. ಪ್ರತಿಯೊಂದು ವರ್ಲ್ಡ್ ಟ್ರೇಡ್ ಸೆಂಟರು, ಆಮೇಲೆ ಎಲ್ಲ ಮಿಲಿಯನಿಯರ್ಸ್ದು ಅಪಾರ್ಟ್ಮೆಂಟ್ಸು ಎಲ್ಲ ಪ್ರತಿಯೊಂದು ಇಲ್ಲೇ ಇರೋದು ಗೈಸ್. ಆಮೇಲೆ ಈ ಟೇಲರ್ ಸ್ವಿಫ್ಟು, ಆಮೇಲೆ ಲೇಡಿ ಗಾಗಾ ಇವರೆಲ್ಲ ಇಲ್ಲೇ ಇರೋದು. ಹಾಗೆ ಈ ಬ್ರಿಡ್ಜು ತುಂಬ ಫೇಮಸ್ಸು ನೋಡ್ಬೋದು. ಇಲ್ಲಿ ರೋಡ್ ಕೂಡ ಇದೆ. ಎಷ್ಟು ಶೂಟಿಂಗ್ ಮಾಡಿದ್ದಾರೋ ಇಲ್ಲಿ. ಇದೆ ಎಂಡು ನೋಡಿ 1875. ಎಷ್ಟು ಹಳೆ ಬ್ರಿಡ್ಜು, ಇನ್ನೂ ಎಷ್ಟು ಸ್ಟ್ರಾಂಗ್ ಆಗಿದೆ. ನ್ಯೂಯಾರ್ಕ್ ಸಿಟಿ ಎಷ್ಟು ಬ್ಯೂಟಿಫುಲ್ ಆಗಿದೆ ರಾತ್ರಿ. ಎಂಡಾಯಿತು ಬ್ರೂಕ್ಲಿನ್ ಬ್ರಿಡ್ಜು ಕೊನೆಗೂ. ಟಾಟಾ ಬಾಯ್ ಬಾಯ್ ಹೇಳುವ ಸಮಯ ಬ್ರೂಕ್ಲಿನ್ ಬ್ರಿಡ್ಜಿಗೆ. ಆದರೆ ಸೂಪರ್ ಮಾತ್ರ ನೋಡಿ ಅಲ್ಲಿ ಸಬ್ವೇ ತಾನೆ ಇದು. ಚೈನಾ ಟೌನಾ ಏನೋ ಇದೆ ಇಲ್ಲಿ. ಚೇಂಬರ್ ಸೆಂಟರು ಹಿಂಗೆ ಬಂದಿದ್ದಲ್ವಾ. ಬರೀ ಇಂಡಿಯನ್ಸೇ ಅವರಲ್ಲ. ಗುಡ್ ನೈಟ್ ಗೈಸ್. ಇವತ್ತಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಯಾಕಂದರೆ ಸಿಕ್ಕಾಪಟ್ಟೆ ಸ್ಟ್ರೈನ್ ಆಗಿಬಿಟ್ಟು ಸ್ವಲ್ಪ ಫ್ಲೂ ಬಂದಂಗೆ ಆಗಿಬಿಟ್ಟಿದೆ. ಆದರೆ ಈ ಬ್ರೂಕ್ಲಿನ್ ಬ್ರಿಡ್ಜ್ ಮಾತ್ರ ಅಮೇಝಿಂಗ್ ಆಗಿತ್ತು. ಈ ಬಿಲ್ಡಿಂಗ್ಗಳು, ವರ್ಲ್ಡ್ ಟ್ರೇಡ್ ಸೆಂಟರು, ಅಬ್ಬ ಇವಾಗ ಸಬ್ಬೆ ಇಟ್ಕೊಂಡು ಮನೆಗೆ ಹೋಗ್ಬೇಕು. ಗುಡ್ ನೈಟ್, ಬಾಯ್ ಬಾಯ್. See you again in the next video. Take care.